ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕಳೆದ 15 ದಿನದಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ರಾಮನಗರ ನಾಯಕರು ಒಂದು ಸಂಸ್ಕೃತಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಈ ಹಿಂದೆ 11 ವಿಧಾನಸಭಾ ಕ್ಷೇತ್ರದಲ್ಲಿ ಗಿಫ್ಟ್ ಕಾರ್ಡ್ಗಳನ್ನ ಕೊಟ್ಟಿದ್ದು ಅದು ಮುಗ್ಧ ಮತದಾರರ ದಿಕ್ಕು ತಪ್ಪಿಸಿರೋದು ಒಂದು ಇತಿಹಾಸ ಆಗಿತ್ತು. ಈಗ ಮತ್ತೆ ಕುಕ್ಕರ್ ಕೊಡುವ ಪ್ರವೃತ್ತಿಯನ್ನ ಶುರು ಮಾಡಿದ್ದು. ಈಗಾಗಲೇ 6 ಲಕ್ಷಕ್ಕೆ ಆರ್ಡರ್ ಕೊಟ್ಟಿದ್ದು 4 ಲಕ್ಷ ಕುಕ್ಕರ್ಗಳನ್ನ ಹಂಚಿದ್ದಾರೆ. ಈ ಚುನಾವಣಾ ಆಯೋಗ ಯಾವ ರೀತಿ ಚುನಾವಣೆ ಮಾಡುತ್ತಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಕಾಂಗ್ರೆಸ್ ನಾಯಕರೇ ನೀವಾಗ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ಆದ್ರೂ ಕೂಡ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಕಿಡಿಕಾರಿದ್ದಾರೆ. ನಿರಂತರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಒಂದು ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಕುಕ್ಕರು ತವಾ ಮೂಗ್ನತ್ ಕೊಡ್ತಕ್ಕಂಥದ್ದು ಈ ರೀತಿ ಅವರವ್ರದೇ ರೀತಿಯಲ್ಲಿ ಜೊತೆಯಲ್ಲಿ ಸುಮಾರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಕಾರ್ಡ್ಗಳನ್ನ ಕೊಟ್ಟು ಗಿಫ್ಟ್ ಕಾರ್ಡ್ಗಳಂತಕ್ಕಂಥದ್ದು ಕೊಟ್ಟು 5,000 ಕೂಪನ್ ಇದೆ. ಇದರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೂಪನ್ನ ಈ QR ಕಾರ್ಡ್ನ ತೋರಿಸಿದರೆ ನಿಮಗೆ ರೇಷನ್ ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಭಾಳ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಗ್ಧ ಮತದಾರರ ಒಂದು ಮತ ಸೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದಿಕ್ಕನ್ನು ತಪ್ಪಿಸಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಹಾಗಾಗಿ ಮತ್ತೊಮ್ಮೆ ಕಳೆದ 15 ದಿನದಿಂದನೂ ನಿರಂತರವಾಗಿ ಈ ರೀತಿ ಕುಕ್ಕರ್ ಕೊಡ್ತಕ್ಕಂಥದ್ದು ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆರೋಹಳ್ಳಿ ಭಾಗದಲ್ಲಿ ಅದು ಯಾವುದೋ ಕುಕ್ಕರ್ ಫ್ಯಾಕ್ಟ್ರಿ ಇಲ್ಲೇ ಕುಮಾರಣ್ಣ ಹೇಳ್ತಾರೆ, ನಮ್ಮ ಮರ್ತೆ ಸ್ಟವ್ ಕ್ರಾಫ್ಟ್ ಇಲ್ಲೇ ಇದ್ದಾರೆ ನೋಡಿ, ನಮ್ಮ ಆರೋಹಳ್ಳಿ ಭಾಗದ ಲೀಡ್ರು. ಸ್ಟವ್ ಕ್ರಾಫ್ಟ್ ಅಂತಕ್ಕಂಥದ್ದು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ನ ಈಗಾಗಲೇ ಆರ್ಡ್ರ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕ 4 ಲಕ್ಷ ಕುಕ್ಕರ್ಗಳನ್ನ ಹಂಚಿದ್ದಾರೆ. ಮೊನ್ನೆ ದಿನ 2 ದಿನಗಳ ಹಿಂದೆ ನಮ್ಮ ಮರಳವಾಡಿ ಭಾಗದಲ್ಲಿ ಮರಳವಾಡಿ ಹೋಬಳಿನಲ್ಲಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಅವರ ಗಮನಕ್ಕೆ ಬಂದ ಸಂದರ್ಭದಲ್ಲಿ 2 ಲಾರಿಗಳನ್ನ ಅವರೇ ಸ್ವತಃ ಸೀಸ್ ಮಾಡಿ ಇದನ್ನು ಇವತ್ತು ಮಾಧ್ಯಮದ ಮುಂದೆ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ನೀವು ನೋಡಿದ್ದೀರಿ. ಇಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿ ಫೇರ್ ಆಗಿ ಚುನಾವಣೆ ಮಾಡ್ತಾಯಿದೆ, ಯಾವ ರೀತಿ ನ್ಯಾಯಯುತವಾಗಿ ಚುನಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ DC ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲ ಇಲ್ಲಿ ಯಾವುದೇ ರೀತಿ ಕುಕ್ಕರ್ನ ಹಂಚಿಕೆ ಆಗ್ತಾಯಿಲ್ಲ ಅಂತಕ್ಕಂಥದ್ದು DC ಅವರು ಕೂಡ ಭಾಳ ಅತ್ಯಂತ ಉದ್ದಟತನದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಇವತ್ತೇನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ, ಸರ್ಕಾರವನ್ನು ಸಂಪೂರ್ಣವಾಗಿ ಅವರ ಹತೋಟಿಗೆ ತಗೊಂಡು ಇವತ್ತು ಈ ರೀತಿಯಾದಂಥ ಒಂದು ಕಾರ್ಯಗಳಿಗೆ ಇವತ್ತು ಪ್ರಚೋದನೆಯನ್ನು ಏನು ಕೊಡ್ತಾ ಇದ್ದಾರೆ. ದಯಮಾಡಿ ನಾನು ಚುನಾವಣಾ ಆಯೋಗಕ್ಕೆ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತೇನೆ, ದಯಮಾಡಿ ಇವತ್ತು ನ್ಯಾಯಯುತವಾಗಿ ಧರ್ಮದಲ್ಲಿ ಚುನಾವಣೆ ಆಗಲಿ. ಈ ರೀತಿಯಾದಂಥ ಅನ್ಯಾಯ ಮಾಡ್ಕೊಂಡು ಜನಗಳಿಗೆ ದಿಕ್ತಪ್ಸ್ಕೊಂಡಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಸಾಹೇಬರು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕಳೆದ ಬಾರಿ ಚುನಾವಣೆಗೆ ಇವತ್ತು ಮತ ಹಾಕ್ಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಜನಗಳ ದಿಕ್ತಪ್ಸ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಕಾರ್ಡ್ಗಳನ್ನ ಹಂಚಿದ್ರು, ಇವತ್ತು ತವಾಗಳನ್ನ ಕೊಟ್ಟರು. ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತೀನಿ, 5 ಗ್ಯಾರಂಟಿಗಳನ್ನ ಇವತ್ತು ನೀವು ಸರ್ಕಾರದ ಕಡೆಯಿಂದ ಕೊಟ್ಟಿದ್ದೀರಲ್ಲ, ಈಗಲೂ ಕೂಡ ನಿಮಗೆ ಒಳಗಡೆಯಿಂದ ಕಾನ್ಫಿಡೆನ್ಸ್ ಇಲ್ವೇ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ಹಾಕ್ತಾರೆ ಅಂತ? ಈಗಲೂ ಇದನ್ನೇ ಮುಂದುವರಿಸ್ಬೇಕಾ? ಈಗಲೂ ಕುಕ್ಕರ್ ಹಂಚಬೇಕಾ? 10 ಲಕ್ಷ ಕುಕ್ಕರ್ಗಳು ಬೆಲೆ ಏನಾಯಿತು?